ನಿನ್ನೆ ಅಂಕೋಲ ತಾಲೂಕಿನ ಒಂದಿಗೆ ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಆ ಘಟನೆಗೆ ನಾನು ಕಾರಣ ಅಂಥೇಳಿ ಅಹೋರಾತ್ರ ಧರಣಿಯನ್ನು ನಾಗರಾಜ ನಾಯಕ್ ಅವರು ಕೂತಿದ್ದಾರೆ ಅನ್ನೋ ಮಾಹಿತಿ ನನಗೆ ಲಭ್ಯವಾಗಿದೆ. ನಾನು ಕಳೆದ 3 ದಿನದಿಂದ ನನಗೆ ಸ್ಪೈನಲ್ ಕಾರ್ಡ್ ಚಿಕಿತ್ಸೆಗೆಂದು ಬೆಂಗಳೂರಿನಲ್ಲಿದ್ದೇನೆ. ನನಗೆ ಆ ಘಟನೆಗೆ ಯಾವ ಸಂಬಂಧವೂ ಇಲ್ಲ. ಆದರೆ ಒಂದು ಘಟನೆ ನಡೆದ ನಂತರ ನನಗೆ ಮಾಹಿತಿ ಬಂದಿರೋದು ಸತ್ಯ. ಘಟನೆಗೆ ನಾನು ಚಿತಾವಣೆ ಮಾಡಿದ್ದೀನಿ ಅಥವಾ ಕುಮ್ಮಕ್ಕು ನೀಡಿಲ್ಲ ಅಂತ ಹೇಳಿ ನಾನು ಆ ನಡೆದಂತಹ ಒಂದಿಗೆ ಗ್ರಾಮದ ದೇವಸ್ಥಾನಗಳಾದಂಥ ಮಹಾಮೈ ಮತ್ತು ಹೊನ್ನಾರಕ ದೇವರ ಮುಂದೆ ಬಂದು ಪ್ರಸಾದತೆಗೆ ಸಿದ್ಧ ಇದ್ದೇನೆ. ಆದರೆ ನಾನು ಆ ಘಟನೆ ಕುಮ್ಮಕ್ಕು ಅಂತ ಹೇಳಿ ಪ್ರಸಾದ ತೆಗಿತೀರ. ಜೊತೆಗೆ ಇದೇ ಅಮಾಯಕ ಯುವಕರನ್ನು ಇದೇ ಗ್ರಾಮದ ಯುವಕರನ್ನು ಬಳಸ್ಕೊಂಡು ನೀವು ನನ್ನ ಮೇಲೆ ಒಂದು ಸುಳ್ಳು ಪ್ರಕರಣ ಹಿಂದೆ ಅಕ್ಟೋಬರ್ದಲ್ಲಿ ದಾಖಲಿಸಿದ್ದೀರಿ. ಅದ್ರ ಹಿಂದೆ ನೀವು ತಾನಿಲ್ಲ ಅಂತ ನೀವು ಪ್ರಸಾದ ತೆಗಿಯೋಕ್ಕೆ ಸಿದ್ಧ ಇದ್ದೀರಾ. ನಾನು ಸಿದ್ಧ ಇದ್ದೀನಿ. ನಾನು ನನ್ನ ಚಿಕಿತ್ಸೆಗೆ ಬಂದಿದ್ದೀನಿ. ನಾನು ವಾಪಸ್ ಗ್ರಾಮಕ್ಕೆ ಬರ್ತೀನಿ. ನಾನು ನೀವು ಹೇಳದ ಸಮಯ ಸಂದರ್ಭಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ಯಾಕೆ ಕೇಳಿದ್ರೆ ಈ ಘಟನೆಯಲ್ಲಿ ನನ್ನ ಪಾತ್ರ ಎಳ್ಳಷ್ಟು ಇಲ್ಲ ಅನ್ನೋದು ನನ್ನ ಆತ್ಮಸಾಕ್ಷಿ. ನನ್ನನ್ನು ಅರ್ಥವ್ರಿಗೆ ನನ್ನ ಜೊತೆ ಆತ್ಮೀಯತೆ ಇದ್ದವರಿಗೆ ನನ್ನ ನೇರ ನುಡಿ ಬಗ್ಗೆ ಮಾಹಿತಿ ಇದೆ. ನಾನು ಸವಾಲಿಗೆ ನಿಮ್ಮನ್ನು ಸ್ವೀಕರಿಸ್ತೀನಿ, ಸಿದ್ಧ ಇದ್ದೀನಿ. ಪೊಲೀಸ್ ತನಿಖೆಗಳು ಅದ್ರ ಪಾಡಿಗೆ ಅದು ನಡೀಲಿ. ನಾನು ನಿಮಗಿಂತ ಹೆಚ್ಚಿನ ರೀತಿ ಪ್ರತಿಭಟನೆ ಮಾಡ್ಬೋದು. ಆದರೆ ನಮ್ಮ ಕ್ಷೇತ್ರದ ಧೀಮಂತ ನಾಯಕ ಒಬ್ಬರು ಇವತ್ತು ಮೃತಪಟ್ಟಿದ್ದಾರೆ. ಹಾಗಾಗಿ ಈ ಕ್ಷುಲ್ಲಕ ರಾಜಕಾರಣಕ್ಕೆ ನಾನು ಇಳಿಯೋದಿಲ್ಲ. ಆದರೆ ನಿಮ್ಮ ಸವಾಲಿಗೆ ನಾನು ಸಿದ್ಧ ಇದ್ದೀನಿ, ನೀವು ಸಿದ್ಧ ಇದ್ದೀರಿ. ನಾನು ವೇದಿಕೆಯನ್ನು ನೀವು ಹೇಳಿದ ಸಂದರ್ಭ, ನೀವು ಹೇಳಿದ ಟೈಮ್ಗೆ, ನೀವು ಹೇಳಿದ ದೇವಸ್ಥಾನಕ್ಕೆ ನಾನು ಬಂದು ಪ್ರಮಾಣ ಮಾಡ್ತೀನಿ. ನೀವು ಬಂದು ಪ್ರಮಾಣ ಮಾಡೋಕ್ಕೆ ಸಿದ್ಧ ಇದ್ದರೆ ವೇದಿಕೆ ಇರ್ತದೆ. ಥ್ಯಾಂಕ್ ಯು.